ಒಂದ್ ಕಡೆ ಮುಖ್ಯಮಂತ್ರಿ ಮೇಲೆ ಮೂಡಾ ತೂಗುಗತಿ, ಮತ್ತೊಂದು ಕಡೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆಯಾ ಅಂತ ಇದೆಲ್ಲದರ ನಡುವೆ ಪ್ರತಿಭಟನೆ ಮೇಲೆ ಎಲ್ಲದರ ನಡುವೆ ಬೆಲೆ ಏರಿಕೆಯ ಬರೆ ದಿನೇ ದಿನೇ ಸಾಮಾನ್ಯ ವರ್ಗದ ಜನರ ಮೇಲೆ ಬೀಳ್ತಲೇ ಇದೆ. ಗ್ಯಾರಂಟಿಯನ್ನ ಸರಿದೂಗಿಸುವ ಭರಾಟೆಯಲ್ಲಿ ಈ ಬೆಲೆ ಏರಿಕೆಯನ್ನ ಕಂಟ್ರೋಲ್ ಮಾಡೋ ನಿಟ್ಟಿನಲ್ಲಿ ಸರ್ಕಾರ ಮರ್ತು ಹೋಗಿದೆಯಾ ಅನ್ನೋ ಅನುಮಾನ. 200 ಯೂನಿಟ್ ಉಚಿತವಾಗಿ ವಿದ್ಯುತ್ತನ್ನ ನೀಡ್ತಾ ಇದ್ದ ಯೋಜನೆ ಇದೀಗ ರಾಜ್ಯ ಸರ್ಕಾರದಿಂದ ಅದಕ್ಕೂ ಕೂಡ ವಿದ್ಯುತ್ ಇಲಾಖೆಗಳಿಗೂ ಕೂಡ ಹಣ ಸರಬರಾಜಾಗದೇ ಇರೋ ಕಾರಣಕ್ಕೆ ಆ ಹಣವನ್ನ ಕೂಡ ಗ್ರಾಹಕರಿಂದ ವಸೂಲಿ ಮಾಡಲಿಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಬೆಲೆ ಏರಿಕೆಯ ಆ ಬಿಸಿಯ ನಡುವೆ ಇದೀಗ ವಿದ್ಯುತ್ ಕೂಡ ಶಾಕ್ ನೀಡುವ ಸಂಭವ. ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಪ್ರಿಯ ವೀಕ್ಷಕರೇ, ಈಗಿರುವ ಜನಸಂಖ್ಯೆಯಲ್ಲಿ ಕೆಲಸ ಸಿಗೋದೇ ಕಷ್ಟ ಆಗಿದೆ. ಬರೋ 3 ಕಾಸು ಸಂಬಳದಲ್ಲಿ ಜೀವನ ನಡೆಸೋದೇ ದೊಡ್ಡ ತಲೆನೋವಾಗಿದೆ. ಸಂಬಳ ನಿಂತಲ್ಲೇ ನಿಂತುಬಿಟ್ಟಿದೆ. ಆದ್ರೆ ದುನಿಯಾ ಮಾತ್ರ ದುಬಾರಿ ಆಗ್ತಾನೆ ಸಾಗ್ತಿದೆ. ಬಡವರ ಪರ ಅಂತ ಹೇಳಿಕೊಂಡು ಬಂದ ಕಾಂಗ್ರೆಸ್ ಸರ್ಕಾರ ಶ್ರೀ ಸಾಮಾನ್ಯರಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಾನೆ ಇದೆ. ಹಾಲು ಮದ್ಯ ಆಯ್ತು, ಈಗ ಕರೆಂಟ್ ಶಾಕ್. ಗ್ಯಾರಂಟಿ ಹಣ ಜನರಿಂದಲೇ ವಸೂಲಿ ಫಿಕ್ಸ್. ಬೆಳಗ್ಗೆ ಎದ್ದು ಬೈಕ್ನಲ್ಲಿ ಆಫೀಸ್ಗೆ ಹೋಗ್ತಿದ್ದವರಿಗೆ ಸರ್ಕಾರ ಈಗಾಗಲೇ ಶಾಕ್ ಕೊಟ್ಟಿದೆ. ಬಸ್ ಟಿಕೆಟ್ ದರ ಏರಿಸಿ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕಿದೆ. ಇದು ಅಲ್ಲದೆ ಮೆಟ್ರೋ ಟಿಕೆಟ್ ದರವನ್ನು ಏರಿಸಿ ಬಿಸಿ ಮುಟ್ಟಿಸಿದೆ. ಸಾಲದಕ್ಕೆ ಕೆಲಸದಿಂದ ಬಂದು ನೆಮ್ಮದಿಯಾಗಿ ಒಂದು ಪೆಗ್ ಹೊಡೆದು ಮಲಗುತ್ತಿದ್ದ ಮದ್ಯಪ್ರಿಯರಿಗೂ ಬ್ಯಾಕ್ ಟು ಬ್ಯಾಕ್ ಮದ್ಯದ ಬೆಲೆ ಏರಿಸಿ ಕಿಕ್ಕಿಳಿಸಿದೆ. ಎಣ್ಣೆ ಬಿಡಿ ಕಾಫಿ ಟೀ ಕುಡಿಯುತ್ತಿದ್ದವರಿಗೂ ಹಾಲಿನ ದರ ಏರಿಸಿ ತುಟಿ ಸುಡುವಂತೆ ಮಾಡಿದೆ. ಇದೀಗ ಕರೆಂಟ್ ಶಾಕ್ ಕೊಡೋಕೆ ಸರ್ಕಾರ ರೆಡಿಯಾಗ್ಬಿಟ್ಟಿದೆ. ವಸೂಲಿ ಗ್ಯಾರಂಟಿ. ಒಂದ್ ಕಡೆ ವಿದ್ಯುತ್ ದರ ಪರಿಷ್ಕರಣೆಗೆ ಎಲ್ಲ ಎಸ್ಕಾಂಗಳು ಸರ್ಕಾರಕ್ಕೆ ಮನವಿ ಮಾಡಿವೆ. ಮುಂದಿನ 3 ವರ್ಷಕ್ಕೆ ವಿದ್ಯುತ್ ದರ ಏರಿಕೆಗೆ ಬೇಡಿಕೆ ಇಟ್ಟಿವೆ. ಈ ನಡುವೆ ಗೃಹ ಜ್ಯೋತಿ ಯೋಜನೆಯ ಸಬ್ಸಿಡಿ ಹಣ ಪಾವತಿಗೂ ಬೇಡಿಕೆ ಇಟ್ಟಿವೆ. ಸರ್ಕಾರ ಗೃಹ ಜ್ಯೋತಿ ಯೋಜನೆಯ ಸಬ್ಸಿಡಿ ಹಣ ಹಾಕದಿದ್ರೆ ಜನರಿಂದಲೇ ನೇರವಾಗಿ ವಸೂಲಿ ಮಾಡೋದಾಗಿ ಎಲ್ಲ ಎಸ್ಕಾಂಗಳು ಕೆಇಆರ್ಸಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿವೆ. ಇದರ ಅರ್ಥ ಗೃಹ ಜ್ಯೋತಿ ಫಲಾನುಭವಿಗಳಿಂದಲೇ ಅವರು ಉಚಿತ ವಿದ್ಯುತ್ ಪಡೆದ ಹಣವನ್ನ ವಸೂಲಿ ಮಾಡ್ತೀವಿ ಅಂತ ಎಸ್ಕಾಂಗಳು ಬೇಡಿಕೆ ಇಟ್ಟಿವೆ. ಇನ್ನು ಸರಳವಾಗಿ ಹೇಳುವುದಾದ್ರೆ ಸರ್ಕಾರ 200 ಯೂನಿಟ್ ವರೆಗೂ ಉಚಿತ ವಿದ್ಯುತ್ ಘೋಷಿಸಿದೆ. ಆ ಸಬ್ಸಿಡಿ ಹಣವನ್ನ ಸರ್ಕಾರ ಎಸ್ಕಾಂಗಳಿಗೆ ಪಾವತಿಸಬೇಕು. ಆದ್ರೆ ಸರ್ಕಾರ ಹಣ ಪಾವತಿಸಿಲ್ಲ. ಹೀಗಾಗಿ ಎಸ್ಕಾಂಗಳು ನಾವು ಜನರಿಂದಲೇ ಗೃಹ ಜ್ಯೋತಿ ಹಣವನ್ನ ವಸೂಲಿ ಮಾಡ್ತೀವಿ ಅಂತ ಬೇಡಿಕೆ ಇಟ್ಟಿದೆ. ಒಂದ್ ವೇಳೆ ಕೆಇಆರ್ಸಿ ಎಸ್ಕಾಂಗಳ ಮನವಿಯನ್ನ ಒಪ್ಪಿದ್ರೆ ಜನರಿಗೆ ಮತ್ತೊಂದು ಹೊರೆ ಖಚಿತ ನಿಶ್ಚಿತ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದಾಗಿತ್ತು ಇವತ್ತಿನ ಮಹಾಭಾರತ. ಒಂದ್ ಕಡೆ ಮುಖ್ಯಮಂತ್ರಿ ಮೇಲೆ ಮೂಡಾ ತೂಗುಗತಿ, ಮತ್ತೊಂದು ಕಡೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆಯಾ ಅಂತ ಇದೆಲ್ಲದರ ನಡುವೆ ಪ್ರತಿಭಟನೆ ಮೇಲೆ ಎಲ್ಲದರ ನಡುವೆ ಬೆಲೆ ಏರಿಕೆಯ ಬರೆ ದಿನೇ ದಿನೇ ಸಾಮಾನ್ಯ ವರ್ಗದ ಜನರ ಮೇಲೆ ಬೀಳ್ತಲೇ ಇದೆ. ಗ್ಯಾರಂಟಿಯನ್ನ ಸರಿದೂಗಿಸುವ ಭರಾಟೆಯಲ್ಲಿ ಈ ಬೆಲೆ ಏರಿಕೆಯನ್ನ ಕಂಟ್ರೋಲ್ ಮಾಡೋ ನಿಟ್ಟಿನಲ್ಲಿ ಸರ್ಕಾರ ಮರ್ತು ಹೋಗಿದೆಯಾ ಅನ್ನೋ ಅನುಮಾನ. 200 ಯೂನಿಟ್ ಉಚಿತವಾಗಿ ವಿದ್ಯುತ್ತನ್ನ ನೀಡ್ತಾ ಇದ್ದ ಯೋಜನೆ ಇದೀಗ ರಾಜ್ಯ ಸರ್ಕಾರದಿಂದ ಅದಕ್ಕೂ ಕೂಡ ವಿದ್ಯುತ್ ಇಲಾಖೆಗಳಿಗೂ ಕೂಡ ಹಣ ಸರಬರಾಜಾಗದೇ ಇರೋ ಕಾರಣಕ್ಕೆ ಆ ಹಣವನ್ನ ಕೂಡ ಗ್ರಾಹಕರಿಂದ ವಸೂಲಿ ಮಾಡಲಿಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಬೆಲೆ ಏರಿಕೆಯ ಆ ಬಿಸಿಯ ನಡುವೆ ಇದೀಗ ವಿದ್ಯುತ್ ಕೂಡ ಶಾಕ್ ನೀಡುವ ಸಂಭವ. ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಪ್ರಿಯ ವೀಕ್ಷಕರೇ, ಈಗಿರುವ ಜನಸಂಖ್ಯೆಯಲ್ಲಿ ಕೆಲಸ ಸಿಗೋದೇ ಕಷ್ಟ ಆಗಿದೆ. ಬರೋ 3 ಕಾಸು ಸಂಬಳದಲ್ಲಿ ಜೀವನ ನಡೆಸೋದೇ ದೊಡ್ಡ ತಲೆನೋವಾಗಿದೆ. ಸಂಬಳ ನಿಂತಲ್ಲೇ ನಿಂತುಬಿಟ್ಟಿದೆ. ಆದ್ರೆ ದುನಿಯಾ ಮಾತ್ರ ದುಬಾರಿ ಆಗ್ತಾನೆ ಸಾಗ್ತಿದೆ. ಬಡವರ ಪರ ಅಂತ ಹೇಳಿಕೊಂಡು ಬಂದ ಕಾಂಗ್ರೆಸ್ ಸರ್ಕಾರ ಶ್ರೀ ಸಾಮಾನ್ಯರಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಾನೆ ಇದೆ. ಹಾಲು ಮದ್ಯ ಆಯ್ತು, ಈಗ ಕರೆಂಟ್ ಶಾಕ್. ಗ್ಯಾರಂಟಿ ಹಣ ಜನರಿಂದಲೇ ವಸೂಲಿ ಫಿಕ್ಸ್. ಬೆಳಗ್ಗೆ ಎದ್ದು
ಬೈಕ್ನಲ್ಲಿ ಆಫೀಸ್ಗೆ ಹೋಗ್ತಿದ್ದವರಿಗೆ ಸರ್ಕಾರ ಈಗಾಗಲೇ ಶಾಕ್ ಕೊಟ್ಟಿದೆ. ಬಸ್ ಟಿಕೆಟ್ ದರ ಏರಿಸಿ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕಿದೆ. ಇದು ಅಲ್ಲದೆ ಮೆಟ್ರೋ ಟಿಕೆಟ್ ದರವನ್ನು ಏರಿಸಿ ಬಿಸಿ ಮುಟ್ಟಿಸಿದೆ. ಸಾಲದಕ್ಕೆ ಕೆಲಸದಿಂದ ಬಂದು ನೆಮ್ಮದಿಯಾಗಿ ಒಂದು ಪೆಗ್ ಹೊಡೆದು ಮಲಗುತ್ತಿದ್ದ ಮದ್ಯಪ್ರಿಯರಿಗೂ ಬ್ಯಾಕ್ ಟು ಬ್ಯಾಕ್ ಮದ್ಯದ ಬೆಲೆ ಏರಿಸಿ ಕಿಕ್ಕಿಳಿಸಿದೆ. ಎಣ್ಣೆ ಬಿಡಿ ಕಾಫಿ ಟೀ ಕುಡಿಯುತ್ತಿದ್ದವರಿಗೂ ಹಾಲಿನ ದರ ಏರಿಸಿ ತುಟಿ ಸುಡುವಂತೆ ಮಾಡಿದೆ. ಇದೀಗ ಕರೆಂಟ್ ಶಾಕ್ ಕೊಡೋಕೆ ಸರ್ಕಾರ ರೆಡಿಯಾಗ್ಬಿಟ್ಟಿದೆ. ವಸೂಲಿ ಗ್ಯಾರಂಟಿ. ಒಂದ್ ಕಡೆ ವಿದ್ಯುತ್ ದರ ಪರಿಷ್ಕರಣೆಗೆ ಎಲ್ಲ ಎಸ್ಕಾಂಗಳು ಸರ್ಕಾರಕ್ಕೆ ಮನವಿ ಮಾಡಿವೆ. ಮುಂದಿನ 3 ವರ್ಷಕ್ಕೆ ವಿದ್ಯುತ್ ದರ ಏರಿಕೆಗೆ ಬೇಡಿಕೆ ಇಟ್ಟಿವೆ. ಈ ನಡುವೆ ಗೃಹಜ್ಯೋತಿ ಯೋಜನೆಯ ಸಬ್ಸಿಡಿ ಹಣ ಪಾವತಿಗೂ ಬೇಡಿಕೆ ಇಟ್ಟಿವೆ. ಸರ್ಕಾರ ಗೃಹಜ್ಯೋತಿ ಯೋಜನೆಯ ಸಬ್ಸಿಡಿ ಹಣ ಹಾಕದಿದ್ರೆ ಜನರಿಂದಲೇ ನೇರವಾಗಿ ವಸೂಲಿ ಮಾಡುವುದಾಗಿ ಎಲ್ಲ ಎಸ್ಕಾಂಗಳು ಕೆಇಆರ್ಸಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿವೆ. ಇದರ ಅರ್ಥ ಗೃಹಜ್ಯೋತಿ ಫಲಾನುಭವಿಗಳಿಂದಲೇ ಅವರು ಉಚಿತ ವಿದ್ಯುತ್ ಪಡೆದ ಹಣವನ್ನ ವಸೂಲಿ ಮಾಡ್ತೀವಿ ಅಂತ ಎಸ್ಕಾಂಗಳು ಬೇಡಿಕೆ ಇಟ್ಟಿವೆ. ಇನ್ನು ಸರಳವಾಗಿ ಹೇಳುವುದಾದರೆ ಸರ್ಕಾರ 200 ಯೂನಿಟ್ ವರೆಗೂ ಉಚಿತ ವಿದ್ಯುತ್ ಘೋಷಿಸಿದೆ. ಆ ಸಬ್ಸಿಡಿ ಹಣವನ್ನ ಸರ್ಕಾರ ಎಸ್ಕಾಂಗಳಿಗೆ ಪಾವತಿಸಬೇಕು. ಆದರೆ ಸರ್ಕಾರ ಹಣ ಪಾವತಿಸಿಲ್ಲ. ಹೀಗಾಗಿ ಎಸ್ಕಾಂಗಳು ನಾವು ಜನರಿಂದಲೇ ಗೃಹಜ್ಯೋತಿ ಹಣವನ್ನ ವಸೂಲಿ ಮಾಡ್ತೀವಿ ಅಂತ ಬೇಡಿಕೆ ಇಟ್ಟಿದೆ. ಒಂದ್ ವೇಳೆ ಕೆಇಆರ್ಸಿ ಎಸ್ಕಾಂಗಳ ಮನವಿಯನ್ನ ಒಪ್ಪಿದ್ರೆ ಜನರಿಗೆ ಮತ್ತೊಂದು ಹೊರೆ ಖಚಿತ ನಿಶ್ಚಿತ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದಾಗಿತ್ತು ಇವತ್ತಿನ ಮಹಾಭಾರತ. ಒಂದು ಕಡೆ ಮುಖ್ಯಮಂತ್ರಿ ಮೇಲೆ ಮೂಡಾ ತೂಗುಗತಿ, ಮತ್ತೊಂದು ಕಡೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆಯಾ ಅಂತ. ಇದೆಲ್ಲದರ ನಡುವೆ ಪ್ರತಿಭಟನೆ ಮೇಲೆ, ಎಲ್ಲದರ ನಡುವೆ ಬೆಲೆ ಏರಿಕೆಯ ಬರೆ ದಿನೇ ದಿನೇ ಸಾಮಾನ್ಯ ವರ್ಗದ ಜನರ ಮೇಲೆ ಬೀಳ್ತಲೇ ಇದೆ. ಗ್ಯಾರಂಟಿಯನ್ನ ಸರಿದೂಗಿಸುವ ಭರಾಟೆಯಲ್ಲಿ ಈ ಬೆಲೆ ಏರಿಕೆಯನ್ನ ಕಂಟ್ರೋಲ್ ಮಾಡೋ ನಿಟ್ಟಿನಲ್ಲಿ ಸರ್ಕಾರ ಮರೆತು ಹೋಗಿದೆಯಾ ಅನ್ನೋ ಅನುಮಾನ. 200 ಯೂನಿಟ್ ಉಚಿತವಾಗಿ ವಿದ್ಯುತ್ ಅನ್ನ ನೀಡ್ತಾ ಇದ್ದ ಯೋಜನೆ ಇದೀಗ ರಾಜ್ಯ ಸರ್ಕಾರದಿಂದ ಅದಕ್ಕೂ ಕೂಡ ವಿದ್ಯುತ್ ಇಲಾಖೆಗಳಿಗೂ ಕೂಡ ಹಣ ಸರಬರಾಜಾಗದೇ ಇರೋ ಕಾರಣಕ್ಕೆ ಆ ಹಣವನ್ನ ಕೂಡ ಗ್ರಾಹಕರಿಂದ ವಸೂಲಿ ಮಾಡಲಿಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಬೆಲೆ ಏರಿಕೆಯ ಆ ಬಿಸಿಯ ನಡುವೆ ಇದೀಗ ವಿದ್ಯುತ್ ಕೂಡ ಶಾಕ್ ನೀಡುವ ಸಂಭವ. ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ವೀಕ್ಷಕರೇ, ಈಗಿರುವ ಜನಸಂಖ್ಯೆಯಲ್ಲಿ ಕೆಲಸ ಸಿಗೋದೇ ಕಷ್ಟ ಆಗಿದೆ. ಬರೋ 3 ಕಾಸು ಸಂಬಳದಲ್ಲಿ ಜೀವನ ನಡೆಸೋದೇ ದೊಡ್ಡ ತಲೆನೋವಾಗಿದೆ. ಸಂಬಳ ನಿಂತಲ್ಲೇ ನಿಂತುಬಿಟ್ಟಿದೆ. ಆದ್ರೆ ದುನಿಯಾ ಮಾತ್ರ ದುಬಾರಿ ಆಗ್ತಾನೆ ಸಾಕ್ತಿದೆ. ಬಡವರ ಪರ ಅಂತ ಹೇಳಿಕೊಂಡು ಬಂದ ಕಾಂಗ್ರೆಸ್ ಸರ್ಕಾರ ಶ್ರೀಸಾಮಾನ್ಯರಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಾನೆ ಇದೆ. ಹಾಲು ಮದ್ಯ ಆಯ್ತು, ಈಗ ಕರೆಂಟ್ ಶಾಕ್. ಗ್ಯಾರಂಟಿ ಹಣ ಜನರಿಂದಲೇ ವಸೂಲಿ ಫಿಕ್ಸ್. ಬೆಳಗ್ಗೆ ಎದ್ದು ಬೈಕ್ನಲ್ಲಿ ಆಫೀಸ್ಗೆ ಹೋಗ್ತಿದ್ದವರಿಗೆ ಸರ್ಕಾರ ಈಗಾಗಲೇ ಶಾಕ್ ಕೊಟ್ಟಿದೆ. ಬಸ್ ಟಿಕೆಟ್ ದರ ಏರಿಸಿ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕಿದೆ. ಇದು ಅಲ್ಲದೆ ಮೆಟ್ರೋ ಟಿಕೆಟ್ ದರವನ್ನು ಏರಿಸಿ ಬಿಸಿ ಮುಟ್ಟಿಸಿದೆ. ಸಾಲದಕ್ಕೆ ಕೆಲಸದಿಂದ ಬಂದು ನೆಮ್ಮದಿಯಾಗಿ ಒಂದು ಪೆಗ್ ಹೊಡೆದು ಮಲಗುತ್ತಿದ್ದ ಮದ್ಯಪ್ರಿಯರಿಗೂ ಬ್ಯಾಕ್ ಟು ಬ್ಯಾಕ್ ಮದ್ಯದ ಬೆಲೆ ಏರಿಸಿ ಕಿಕ್ಕಿಳಿಸಿದೆ. ಎಣ್ಣೆ ಬಿಡಿ ಕಾಫಿ ಟೀ ಕುಡಿಯುತ್ತಿದ್ದವರಿಗೂ ಹಾಲಿನ ದರ ಏರಿಸಿ ತುಟಿ ಸುಡುವಂತೆ ಮಾಡಿದೆ. ಇದೀಗ ಕರೆಂಟ್ ಶಾಕ್ ಕೊಡೋಕೆ ಸರ್ಕಾರ ರೆಡಿಯಾಗ್ಬಿಟ್ಟಿದೆ. ವಸೂಲಿ ಗ್ಯಾರಂಟಿ. ಒಂದ್ ಕಡೆ ವಿದ್ಯುತ್ ದರ ಪರಿಷ್ಕರಣೆಗೆ ಎಲ್ಲ ಎಸ್ಕಾಂಗಳು ಸರ್ಕಾರಕ್ಕೆ ಮನವಿ ಮಾಡಿವೆ. ಮುಂದಿನ 3 ವರ್ಷಕ್ಕೆ ವಿದ್ಯುತ್ ದರ ಏರಿಕೆಗೆ ಬೇಡಿಕೆ ಇಟ್ಟಿವೆ. ಈ ನಡುವೆ ಗೃಹಜ್ಯೋತಿ ಯೋಜನೆಯ ಸಬ್ಸಿಡಿ ಹಣ ಪಾವತಿಗೂ ಬೇಡಿಕೆ ಇಟ್ಟಿವೆ. ಸರ್ಕಾರ ಗೃಹಜ್ಯೋತಿ ಯೋಜನೆಯ ಸಬ್ಸಿಡಿ ಹಣ ಹಾಕದಿದ್ರೆ ಜನರಿಂದಲೇ ನೇರವಾಗಿ ವಸೂಲಿ ಮಾಡುವುದಾಗಿ ಎಲ್ಲ ಎಸ್ಕಾಂಗಳು ಕೆಇಆರ್ಸಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿವೆ. ಇದರ ಅರ್ಥ ಗೃಹಜ್ಯೋತಿ ಫಲಾನುಭವಿಗಳಿಂದಲೇ ಅವರು ಉಚಿತ ವಿದ್ಯುತ್ ಪಡೆದ ಹಣವನ್ನ ವಸೂಲಿ ಮಾಡ್ತೀವಿ ಅಂತ ಎಸ್ಕಾಂಗಳು ಬೇಡಿಕೆ ಇಟ್ಟಿವೆ. ಇನ್ನು ಸರಳವಾಗಿ ಹೇಳುವುದಾದರೆ ಸರ್ಕಾರ 200 ಯೂನಿಟ್ ವರೆಗೂ ಉಚಿತ ವಿದ್ಯುತ್ ಘೋಷಿಸಿದೆ. ಆ ಸಬ್ಸಿಡಿ ಹಣವನ್ನ ಸರ್ಕಾರ ಎಸ್ಕಾಂಗಳಿಗೆ ಪಾವತಿಸಬೇಕು. ಆದರೆ ಸರ್ಕಾರ ಹಣ ಪಾವತಿಸಿಲ್ಲ. ಹೀಗಾಗಿ ಎಸ್ಕಾಂಗಳು ನಾವು ಜನರಿಂದಲೇ ಗೃಹಜ್ಯೋತಿ ಹಣವನ್ನ ವಸೂಲಿ ಮಾಡ್ತೀವಿ ಅಂತ ಬೇಡಿಕೆ ಇಟ್ಟಿದೆ. ಒಂದ್ ವೇಳೆ ಕೆಇಆರ್ಸಿ ಎಸ್ಕಾಂಗಳ ಮನವಿಯನ್ನ ಒಪ್ಪಿದ್ರೆ ಜನರಿಗೆ ಮತ್ತೊಂದು ಹೊರೆ ಖಚಿತ ನಿಶ್ಚಿತ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದಾಗಿತ್ತು ಇವತ್ತಿನ ಮಹಾಭಾರತ.